ಅಂತಿಮದ ಆರಂಭ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಇಸ್ರೇಲ್ ಕುರಿತಾಗಿ ದೇವರ ಪ್ರವಾದನೆಗಳು ಯಾವ ರೀತಿಯಾಗಿ ನೆರವೇರಿತು ಎಂಬುದಾಗಿ ಅನೇಕ ವಿಷಯಗಳನ್ನು ನಾವು ವಿವರವಾಗಿ ನೋಡಿದ್ವಿ. ಇವತ್ತನೇ ಸಂಚಿಕೆಯಲ್ಲೂ ಕೂಡ ಇಸ್ರೇಲ್ನ ಕುರಿತಾಗಿ ಹಾಗೂ ಈ ಯುದ್ಧಗಳ ಕುರಿತಾಗಿ ನಾವು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಪ್ರೈಸ್ ಲಾರ್ಡ್. ಬ್ರದರ್, ಕಳೆದ ಸಂಚಿಕೆಯಲ್ಲಿ ಇಸ್ರೇಲ್ ಯಾವ ರೀತಿಯಾಗಿ ಫಾರ್ಮ್ ಆಯಿತು ಹಾಗೂ ದೇವರ ಪ್ರವಾದನೆ ಎಷ್ಟು ನಿಖರವಾಗಿ ನೆರವೇರಿತು ಎಂಬುದಾಗಿ ಅದರ ಕುರಿತಾಗಿ ನೋಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ನಾವು ಯಾವುದರ ಕುರಿತಾಗಿ ನೋಡಲಿದ್ದೇವೆ? ನಾವೀಗ ಮುಂದುವರಿದ ಭಾಗವಾಗಿ ನೋಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಯಾಕೆಂದರೆ ಇದು ಬಂದು ಒಂದು ಹಿಸ್ಟಾರಿಕಲ್ ಪ್ರೂಫ್ ಆಗೋ ಇರುತ್ತೆ. ಅದೇ ಸಂದರ್ಭದಲ್ಲಿ ಅದು ಬಂದು ಒಂದು ಪ್ರವಾದನೆ ಯಾವ ರೀತಿ ನೆರವೇರುತ್ತೆ ಎನ್ನುವುದನ್ನು ಕೂಡ ನಾವು ನೋಡೋಕ್ಕೆ ಸಾಧ್ಯ. ಅದರೊಂದಿಗೆ ಇವತ್ತು ನಡೆಯುತ್ತಿರುವಂತಹ ಎಲ್ಲ ವಿಷಯಗಳ ಆರಂಭ ಅಲ್ಲೇ ಇದೆ. ಆರಂಭ ಗೊತ್ತಿಲ್ಲದೆ ಇವತ್ತಿರುವಂತಹ ಪರಿಣಾಮದ ಬಗ್ಗೆ ಮಾತಾಡೋಕ್ಕಾಗಲ್ಲ. ಡಾಕ್ಟರ್ ಹತ್ರ ಹೋಗಿ ನೀವು ನೋಡ್ತೀರಾ ಅಂದರೆ ಅವರು ಬ್ಲಡ್ ಟೆಸ್ಟ್ ಮಾಡಕ್ಕೆ ಹೇಳ್ತಾರೆ. ಯಾಕೆ ಅಂದರೆ ಈ ಜ್ವರಕ್ಕೆ ಕಾರಣ ಏನು ಅಂತ ಒಳಗಿರುತ್ತೆ. ಅದನ್ನು ಕಂಡಿಡಿದ್ರೆ ಮಾತ್ರ ಅದಕ್ಕೊಂದು ಬದಲಾವಣೆ ತರಕ್ಕೆ ಸಾಧ್ಯ. ನೀವು ಹೇಳ್ದಂಗೆ ಹಾಸ್ಪಿಟಲ್ ಹೋದ್ರೆ ಫಸ್ಟ್ ಜ್ವರ ಅಂತ ಹೇಳಿ ತಕ್ಷಣ ಊಟ ಏನು ತಿಂದ್ರೆ ಎಲ್ಲ ಫಸ್ಟ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಈ ಒಂದು ರೂಟ್ ಕಾಸ್ ಏನು ಅಂತ ಚೆಕ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಮಾಡ್ತಾರೆ. ಹಿಂದೆ ಹಿರಿಯರು ಹಂಗೆ ಹೇಳ್ತಾ ಇದ್ರು. ಯಾವ ರೀತಿ ಅಂದರೆ ಏನಾಗಿದೆ ಎಂಬುದಾಗಿ ಹುಡುಕಿಯೇ ಔಷಧಿನ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಸೊ ಆ ರೀತಿ ಇಸ್ರೇಲಿಯರು 1948ರಲ್ಲಿ ಬಂದರೂ ದೇಶ ರೂಪುಗೊಂಡಿತ್ತು. ಆದರೆ ಮರುದಿನವೇ 7 ದೇಶಗಳೊಂದಿಗೆ ಯುದ್ಧ ಅನೌನ್ಸ್ ಆಗುತ್ತೆ. ಸುತ್ತಲಿರುವಂತಹ ಅರಬ್ ದೇಶಗಳು, ಐಗುಪ್ತ, ಜೋರ್ಡಾನ್, ಈ ರೀತಿ ದೇಶಗಳೆಲ್ಲ ಇವರೆಲ್ಲ ಯಾರು ಅಂತ ಒಂದು ವೇಳೆ ನೀವು ಕೇಳುವುದಾದರೆ ಮೊದಲ ಯುದ್ಧ, ಎರಡನೇ ಯುದ್ಧವನ್ನು ನೋಡಿದವರು ಅವರು, ಭಯಂಕರವಾಗಿ ಯುದ್ಧ ಮಾಡಿರುವವರು. ಇಸ್ರೇಲಿಯರು ಯಾರು ಅಂತ ಕೇಳಿದ್ರೆ ಅವಾಗಿನ ರೂಪುಗೊಂಡು ಒಂದಿನ ಆಗಿದೆ, ಅವತ್ತೇ ಅವರು ಫಾರ್ಮ್ ಆಗಿದ್ದಾರೆ. ಆದರೆ ಮರುದಿನ ಬೆಳಗ್ಗೆ ಯುದ್ಧ. ಈ ಯುದ್ಧದಲ್ಲಿ ಬಹಳ ಮುಖ್ಯವಾಗಿರುವಂತಹ ಇವತ್ತುವಾಗಿರುವಂತಹ ಸಮಸ್ಯೆಯಲ್ಲಿ ರೂಟ್ ಕಾಸ್ ಈ ಒಂದು ಯುದ್ಧವೇ ಆಗಿದೆ. ಯುದ್ಧದಲ್ಲಿ ಆರಂಭವಾಯಿತು ಏನಂತ ನಿಮಗೆ ಹೇಳ್ತೀನಿ ನಾನು. ಈಗ ಯುದ್ಧ ಆರಂಭ ಆಗಬೇಕಾದ್ರೆ ಸುತ್ತಲಿರುವಂಥ 7 ದೇಶ ಏನು ಹೇಳಿದ್ರು ಅಂದರೆ ಆ ಇಸ್ರೇಲ್ ಎನ್ನುವಂಥದ್ದು ಎಲ್ಲ ಬಂದು ದಿಢೀರಂತ ಒಳಗೆ ಬಂದರು ಯಹೂದ್ಯರು. ಅವರು ಬಂದು ದೇಶವನ್ನು ಹಿಡಿದಿದ್ದಾರೆ. ಇವತ್ತು ಒಳಗಿರುವಂತಹ ಸಹೋದರರು ಅವರು ಬಂದು ಕಷ್ಟಪಡಿಸ್ತಾ ಇದ್ದಾರೆ. ಇದೆಲ್ಲ ಅವ್ರು ಹೇಳಿದ್ದು. ಅದರಿಂದ ಏನು ಮಾಡ್ತೀವಿ ನಾವು, ಯಹೂದ್ಯರ ಕೈಯಿಂದ ದೇಶವನ್ನು ಬಿಡುಗಡೆ ಮಾಡಿ ಮತ್ತೆ ನಮ್ಮ ಸಹೋದರ ಕೈಗಳಿಗೆ ಒಪ್ಪಿಸುತ್ತೇವೆ. ಆ ರೀತಿ ಹೇಳಿ 7 ಮಂದಿ ಯುದ್ಧವನ್ನು ಆರಂಭಿಸಿದರು. ಅವತ್ತು ಇಸ್ರೇಲ್ಗೆ ಪ್ರಧಾನಿಯಾಗಿದ್ದವರ ಹೆಸರು ಡೇವಿಡ್ ಬೆನ್ ಗುರಿಯನ್ ಎನ್ನುವವರೇ ಅವತ್ತಿದ್ದರು. ಅವರು ಬಂದು ಒಳ್ಳೆ ಪಂಡಿತರವರು. ಅವರು ಬಂದು ಇದ್ದರು. ಅವರು ಬಂದು ಏನು ಹೇಳಿದ್ರು, ಅವತ್ತು ಬಂದು ಪ್ಯಾಲೆಸ್ಟೈನಿಯನ್ ಪೋಸ್ಟ್ ಎಂಬುದಾಗಿ ಒಂದು ದಿನಪತ್ರಿಕೆ, ಅದರಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ ಇಸ್ರೇಲಿಯರು, ಅರಾಬಿಯರು, ಪಾಲೆಸ್ತೀನಿಯರು ಹೆಚ್ಚು ಕಡಿಮೆ ನಾವು ಬಂದು 30 ವರ್ಷವಾಗಿ ಸಹೋದರಾಗಿದ್ದೇವೆ. ಈ ಯುದ್ಧಕ್ಕೆ 7 ದೇಶಗಳು ಬರ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ವಿಭಾಗ ಆಗೋದು ಬೇಡ, ನಾವು ಯುದ್ಧವನ್ನು ಒಟ್ಟಿಗೆ ಮಾಡೋಣ, ಈ 7 ದೇಶಗಳನ್ನು ಜಯಿಸುವುದಕ್ಕೆ ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡಿದ ನಂತರ ನಮ್ಮ ಸಮಸ್ಯೆಗಳನ್ನು ನಾವು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋಣ ಎಂಬುದಾಗಿ ಹೇಳಬೇಕಾದ್ರೆ ಆ 7 ದೇಶಗಳು ಏನು ಹೇಳಿದ್ರು ಅಂದರೆ, ನೀವು ಯುದ್ಧದಲ್ಲಿ ಒಳಗೆ ಬಂದು ಯಹೂದ್ಯರನ್ನು ಕೊಲೆ ಮಾಡಬೇಕಾದ್ರೆ ಜೊತೆ ಇರುವಂತಹ ಸಹೋದರನ ಕೊಲೆ ಮಾಡುವುದಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ಅಲ್ಲಿರುವಂತಹ ಪಾಲೆಸ್ತೀನಿಯರು ಆಯಾ ಸ್ಥಳಗಳ ಎಲ್ಲೆಗಳನ್ನು ಬಿಟ್ಟು ಹಂಗೆ ಆಚೆ ಹೋಗ್ರಿ. ನಾವು ಯುದ್ಧವನ್ನ 1 ದಿನ ಅಥವಾ 2 ದಿನ ಮುಗಿಸ್ತೇವೆ. ಯಾಕೆಂದ್ರೆ ಯಹೂದ್ಯರು ರೂಪುಗೊಂಡು 1 ದಿನ ಆಗಿದೆ ಹಂಗಂತ ಹೇಳಿದ್ರು. ಸೊ ಬೆನ್ ಗುರಿಯನ್ ಈ ರೀತಿ ಹೇಳುವುದಕ್ಕೆ, 7 ದೇಶಗಳು ಈ ರೀತಿ ಹೇಳುವುದಕ್ಕೆ ಪಾಲೆಸ್ತೀನ ಸ್ವಲ್ಪ ಕನ್ಫ್ಯೂಷನ್ ಆಗಿ ಏನು ಮಾಡೋಣ ಅಂತ ಹೇಳಿ ಕೊನೆಯದಾಗಿ ಅವ್ರೇನು ಮಾಡ್ತಾರೆ ಅಂದರೆ ಎಲ್ಲವನ್ನ ಸಂಶೋಧನೆ ಮಾಡಿ ನೋಡ್ತಾರೆ. 7 ದೇಶಗಳ ಬಲವಿದೆ, ಇದು 1 ದಿನದ ಬಲ. ಎರಡನೇದಾಗಿ ಅವರ ಸಹೋದರರು ಇವರು ಬಂದು ಇವರೊಂದಿಗೆ ಸಮಸ್ಯೆ ಹೋಗ್ತಾ ಇದೆ. ಸೊ ಇವರೆಲ್ಲ ಏನು ಮಾಡಿದ್ರು, ಆ 7 ದೇಶಗಳನ್ನು ನಂಬಿ ಆ ದೇಶವನ್ನು ಬಿಟ್ಟು, ಆ ಏರಿಯಾ ಬಿಟ್ಟು ಹೊರಗೋದ್ರು. ಯುದ್ಧ ಆರಂಭವಾಯಿತು. 1948 ಮೇ 15 ಆರಂಭ ಆಯಿತು. ಆದರೆ ಅವರು ಅಂದುಕೊಂಡ ಹಾಗೆ ಯಹೂದ್ಯರನ್ನು 1 ದಿನದಲ್ಲಿ ಜಯಿಸೋಕ್ಕಾಗಲಿಲ್ಲ. ಇವತ್ತು ಹೇಳ್ತೀನಿ, ಅವರೊಂದಿಗೆ ಅಮೆರಿಕ ಇರಲಿಲ್ಲ ಅವಾಗ. ಅವತ್ತು ಅವರು ಪ್ರತ್ಯೇಕ ದೇಶವಾಗಿ ಹೋರಾಡ್ತಾ ಇದ್ದಾರೆ. ಇನ್ನೂ ಒಂದು ಹಂತ ಮೇಲೋಗಿ ಇಡಬೇಕು ಅಂದರೆ ಆ 2ನೇ ಮಹಾಯುದ್ಧ ಆಗಬೇಕಾದ್ರೆ ಯಾರು ಬಲಿಷ್ಠವಾದ ರಾಷ್ಟ್ರ ಅಂದರೆ ಇಂಗ್ಲೆಂಡೇ ಇದೆ. ಆವಾಗ ತಾನೇ ಅಮೆರಿಕ ಇಂಗ್ಲೆಂಡ್ಗಿಂತ ಬಲಿಷ್ಠ ರಾಷ್ಟ್ರವಾಗಿ ಮಾರ್ಪಡ್ತಾ ಇದೆ. ಸೊ ಇಂಗ್ಲೆಂಡೇ ಆ ದಿನದಲ್ಲಿ ಎಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತಾ ಇದೆ. ಇವಾಗ ಇಂಡಿಯಾಗೆ 1947, ಅನಂತರ ಶ್ರೀಲಂಕಾಗೆ 1948, ಈ ರೀತಿ ಎಲ್ಲ ಕಡೆ 48 ರೀತಿ ಕೊಡ್ತಾ ಬರ್ತಾ ಇದ್ದಾರೆ ಸ್ವಾತಂತ್ರ್ಯ. ಸೊ ಅವರೇ ಅವತ್ತು ದೊಡ್ಡ ದೇಶ, ಅಧಿಕ ಪಡೆಬಲ ಹೊಂದಿರುವವರು. ಅವರ ಬಳಿ 700 ಟ್ಯಾಂಕರ್ಸ್ ಇತ್ತು. 1948 ಮೇ 14ರವರೆಗೂ ಇಸ್ರೇಲ್ ಅವರೇ ಆಳ್ವಿಕೆ ಮಾಡಿದವರು. ಮೊದಲನೇ ಮಹಾಯುದ್ಧ ಮುಗಿಯಿತು 1917ನಲ್ಲಿ. ಆಗ ಜಯಿಸಿದ್ದು ಬಂದು ಇಂಗ್ಲೆಂಡ್ ಜಯಿಸಿ, ಅಲ್ಲಿಯವರೆಗೂ ಬೈಸ್ಯಾಂಡಿಯರ್ ಕೈಗಳಲ್ಲಿ ಟರ್ಕಿ ವಶದಲ್ಲಿ ಇದ್ದಂತಹ ಇಸ್ರೇಲ್ನ ಅವರು ಕೈ ವಶ ಮಾಡಿಕೊಂಡ್ರು. ಅದಾದ ನಂತರವೇ ಯಹೂದ್ಯರು ಬರುವುದಕ್ಕೆ ಅನುಮತಿ ಕೊಡಲ್ಪಟ್ಟಿತು. ಸೊ ಈ 30 ವರ್ಷ ಆಳ್ವಿಕೆ ಯಾರು ಗೌರ್ಮೆಂಟ್ ಇತ್ತು ಅಂದರೆ ಇಂಗ್ಲೆಂಡ್ ಗೌರ್ಮೆಂಟ್. ಹೆಂಗೆ ಇಂಡಿಯಾದಲ್ಲಿತ್ತು ಆ ರೀತಿ ಅಲ್ಲಿತ್ತು. ಸೊ ಇವರು ಸ್ವಾತಂತ್ರ್ಯ ಹೊಂದಬೇಕಾದ್ರೆ ಯಾವ ರೀತಿ ಇಂಡಿಯಾದ ವಿತ್ಡ್ರಾ ಮಾಡಿದ್ರು ಅಲ್ಲಿ ವಿತ್ಡ್ರಾ ಮಾಡಿದ್ರು. ಅವರು ಇಂಡಿಯಾ ಬಿಟ್ಟು ಹೋಗ್ಬೇಕಾದ್ರೆ ನೋಡೋದಾದ್ರೆ ಬಹುತೇಕ ಕಾರ್ಯಗಳನ್ನ ತಗೊಂಡು ಹೋದ್ರು, ಕೆಲವೊಂದು ಕಾರ್ಯಗಳನ್ನ ಇಲ್ಲೇ ಬಿಟ್ಟೋದ್ರು. ಯಾಕೆಂದ್ರೆ ಅವರು ತೆಗೆದುಕೊಂಡು ಹೋಗಕ್ಕಾಗಲ್ಲ ಎಂಬುದಾಗಿ ಅಸೆಟ್ಸ್ ಇದೆಲ್ಲ ಬಿಟ್ಟೋದ್ರು. ಅದೇ ರೀತಿ ಅವ್ರು ಏನು ಮಾಡಿದ್ರು ಅಂದರೆ ಒಂದು 700 ಟ್ಯಾಂಕರ್ ಇತ್ತು, ಟ್ಯಾಂಕ್ಸ್, ಆ ಒಂದು ಯುದ್ಧಕ್ಕೆ ಉಪಯೋಗ ಮಾಡುವಂಥ ಟ್ಯಾಂಕ್ಸ್. ಇವೆಲ್ಲವನ್ನ ಮತ್ತೆ ಇಂಗ್ಲೆಂಡ್ಗೆ ತೆಗೆದುಕೊಂಡು ಹೋಗುವುದು ಬಂದು ದೊಡ್ಡ ಒಂದು ಖರ್ಚು. ಅದರಿಂದ ಏನು ಮಾಡಿದ್ರು, 700 ಟ್ಯಾಂಕರ್ನ ಜೋರ್ಡಾನ್ ಬಳಿ ಕೊಟ್ಟರು ಅವರು. ಈ ಯುದ್ಧದಲ್ಲಿ
ಇಸ್ರೇಲ್ಗೆ ವಿರುದ್ಧವಾಗಿ ಯಾರು ನಿಂತಿದ್ದಾರೆ? ಯೋರ್ಡನ್ ನಿಂತಿದೆ. ಈಗ 700 ಟ್ಯಾಂಕರ್ ಅವ್ರ ಬಳಿ ಕೊಟ್ಟರೆ ಇದೇನಾಗುತ್ತೆ? ಇಸ್ರೇಲ್ಗೆ ವಿರುದ್ಧವಾಗಿ ಒಂದು ಕಾರ್ಯವಾಗುತ್ತೆ. ಅದನ್ನು ಇಸ್ರೇಲ್ ಸಮಾಳಿಸಿತು. ಈ ಯುದ್ಧ ಬಂದು ಮುಂದುವರಿಯುತ್ತೆ ಇವರು ಅಂದುಕೊಂಡಾಗ ಅದಾಗಲಿಲ್ಲ. 2 ವರ್ಷ ಹೋಯಿತು. 1950ರವರೆಗೂ ಯುದ್ಧ ನಡೀತಾನೆ ಇತ್ತು. ಒಂದು ಕಡೆ ಇಸ್ರೇಲ್ಗೆ ಯುದ್ಧ ನಡೀತಾ ಇದೆ. ಆದರೆ ಸಮಸ್ಯೆ ಎಲ್ಲಿದೆ ಅಂದರೆ, ಈ 2 ವರ್ಷವಾಗಿ ಹೊರಗೆ ಹೋದವರು ಯಾರಾಗಿದ್ದಾರೆ? ಇನ್ನೂ ನಿರಾಶ್ರಿತರಾಗಿಯೇ ಇದ್ದಾರೆ, ಅಲ್ಲೇ ಕೂತಿದ್ದಾರೆ, ಇನ್ನೂ ದೇಶದೊಳಗೆ ಬರೋಕ್ಕಾಗಲಿಲ್ಲ. ಯುದ್ಧವು ಮುಗಿದ ಹಾಗೆ ಕಾಣಿಸ್ತಾ ಇಲ್ಲ. ಏನು ಮಾಡೋಂತ ಅವ್ರಿಗೆ ಅರ್ಥನೂ ಆಗ್ತಿಲ್ಲ. ಯುದ್ಧ ನಡೀತಾನೆ ಇದೆ ಅಲ್ಲಿ. ಅಷ್ಟರಲ್ಲಿ ಇಸ್ರೇಲ್ದರೊಳಗೆ ಅವರೇನೇ ಯುದ್ಧ ನಡೆದ್ರು ಕೂಡ ಅನುದಿನದ ಜೀವನ ಅವರಿಗೆ ಸರಿಯಾಗಿ ಹೋಗ್ತಾ ಇತ್ತು. ಅವರು ಸೆಟಪ್ ಒಳಗೆ ಬರ್ತಾ ಇದ್ರು. ಸೊ ಅದನ್ನ ಮಾಡ್ತಾನೆ ಇದ್ದಾರೆ. ಇವರು ನಿರಾಶ್ರಿತರಾಗಿಯೇ ಇದ್ದಾರೆ 2 ವರ್ಷವಾಗಿ. ಸೊ ಈ ಒಂದು ಯುದ್ಧ ನಡೀಬೇಕಾದ್ರೆ ಈ ಯುದ್ಧದ ಕುರಿತಾಗಿ ಮತ್ತೊಂದು ಕಾರ್ಯವನ್ನು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಈ ಚಿಕ್ಕ ರಾಷ್ಟ್ರ ಹೆಚ್ಚು ಕಡಿಮೆ ಇವತ್ತಿರುವುದರಲ್ಲಿ 10ರಲ್ಲಿ 1 ಪಾಲೇ ಅವರಿದ್ದಿರವತ್ತು. ಆ ದೇಶ ಹೇಗೆ 7 ದೊಡ್ಡ ದೇಶಗಳನ್ನು ಜಯಿಸಿತು? ಅದು ಒಂದು ದೊಡ್ಡ ಪ್ರಶ್ನೆ ಅಲ್ಲವೇ? ಇವತ್ತು ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ತೀವಿ, ಚೀನಾ ಜೊತೆ ಯುದ್ಧ ಮಾಡ್ತೀವಿ. ಯುದ್ಧ ಮಾಡಬೇಕಾದ್ರೆ ಸ್ಟ್ರಗಲ್ ಮಾಡ್ತೀವಿ. ಸ್ಟ್ರಗಲ್ ಮಾಡಿಯೇ ಜಯಿಸಬೇಕಾಗಿದೆ. ಆದರೆ ಇವರನ್ನ ನೋಡುವುದಾದರೆ 7 ದೇಶಗಳನ್ನ ಜಯಿಸ್ತಾರೆ. 7 ದೇಶಗಳ ಬಲ ಅಂದರೆ 1 ಗಂಟೆಲಿ ಕ್ಲೋಸ್ ಮಾಡ್ಬೋದಾಗಿತ್ತು ಇವ್ರನ್ನ. ಆದರೆ ಇವ್ರು ಜಯಿಸ್ತಾರೆ. ಅದಕ್ಕೆ ಪ್ರತ್ಯೇಕ ಪುಸ್ತಕವಿದೆ. ನೀವು ಹೋಗಿ ನೋಡಿದ್ರೆ ಹೆಂಗೆ ಇವರು ಜಯಿಸಿದ್ರು ಎಂಬುದಕ್ಕೆ ಪ್ರತ್ಯೇಕ ಪುಸ್ತಕ ಇದೆ. ಅದರಲ್ಲಿ ಪ್ರಕೃತಿಯನ್ನ ಮೀರಿನಡೆದಂಥ ಗುರುತುಗಳು ಉಂಟು. ಈಗ ಉದಾಹರಣೆಗೆ ಕೆಲವೊಂದು ವಿಷಯವನ್ನು ಹೇಳಬೇಕು ಅಂದರೆ, ನಂಬಿಕೆಗೆ ಅದು ಪ್ರಯೋಜನ ಉಳ್ಳದಾಗಿರುತ್ತೆ. ಏನಂತ ನೋಡೋದಾದರೆ, ಒಂದು ಕಡೆ ಐಗಿಪ್ತ್ಯವನ್ನು ನೋಡಿ ಇಸ್ರೇಲ್ಯರು ಮುಂದೆ ಹೋಗ್ತಾ ಇದ್ದಾರೆ. ಸೀನ್ ಮರುಭೂಮಿ ಆ ಕಡೆ ಅವರು ಮುಂದಾಗ್ತಾರೆ. ಆ ರೀತಿ ಮುಂದೆ ಅವರು ಹೋಗ್ಬೇಕಾದ್ರೆ ಆ ದೊಡ್ಡ ಮರುಭೂಮಿಯ ಬಿರುಗಾಳಿ ಬೀಸುತ್ತೆ. ಅದನ್ನು ಮಣ್ಣನ್ನು ತೆಗೆದು ಅದು ಒಡೆಯುತ್ತೆ, ಅದು ಪಾಟ್ಗದು. ಆಗ ಯಹೂದ್ಯರು ಅಷ್ಟು ಮಂದಿ ಕೆಳಗೆ ಮಲಗುತ್ತಾರೆ. ಭಯಂಕರವಾದ ಬಿರುಗಾಳಿ. ಆಗಲೇ ಅಧಿಪತಿಯಾಗಿರುವವರು ಬಂದು ಅವರು ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾರಂತೆ. ದೇವರೇ, ಯಾಕೆ ಒಂದು ಬಿರುಗಾಳಿ ಬೀಸುವಂತೆ ಮಾಡ್ತಾ ಇದ್ದೀರಾ? ಅವರು ನಂಬುವುದು ಯೇಸುವನ್ನೆಲ್ಲ, ಅದನ್ನು ನೋಡಬೇಕು. ಅವರು ಬಂದು ತಂದೆಯಾದ ದೇವರನ್ನ ಅವರು ನಂಬುವರಾಗಿದ್ದಾರೆ. ತಂದೆಯಾದ ದೇವರೇ ದೇವರು ಅಂತ ನಂಬ್ತಾರೆ ಅವರು. ಅದು ಡಾಕ್ಟ್ರಿನಲ್ಲಿ ಒಟ್ಟೋಗುತ್ತೆ. ನಾನು ಅಲ್ಲಿ ಹೋಗ್ತಾ ಇಲ್ಲ. ಅವರು ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳಿಲ್ಲ. ಅದೊಂದು ಕಡೆ ಇರಲಿ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ತಂದೆಯಾದ ದೇವರ ಬಳಿ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ಬಿರುಗಾಳಿ ಬೀಸ್ತಾ ಇದೆ, ನಮ್ಮನ್ನು ಕೈ ಬಿಟ್ಬಿಟ್ರಾ ಎಂಬುದಾಗಿ ಆ ಒಂದು ಅಧಿಪತಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಆ ಬಿರುಗಾಳಿ ಬೀಸ್ತಾನೆ ಇದೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಬಿರುಗಾಳಿ ಮುಗಿದೋಗುತ್ತೆ. ಅವ್ರು ಒಳಗೋಗಲ್ಲಿ ನೋಡಿದ್ರೆ ಆ ಪ್ರಾಂತ್ಯ ಪೂರ್ತಿಯಾಗಿ ಸ್ಫೋಟಕ ವಸ್ತುಗಳು ಒಳಗಿತ್ತಂತೆ. ಇವರು ಮುಂದೆ ಬಂದರೆ ಸಾಯ್ಬೇಕು ಎಂಬುದಾಗಿ ಆ ರೀತಿ ಪ್ಲಾನ್ ಮಾಡಿದ್ರಂತೆ. ಅವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಒಂದು ವೇಳೆ ಆ ಬಿರುಗಾಳಿ ಇಲ್ಲದೆ ಮುಂದೆ ಹೋಗಿದ್ರೆ ನಾವು ಸ್ಫೋಟಗೊಳ್ಳುತ್ತಾ ಇದ್ವಿ. ಅದನ್ನು ಮೈನಿಂಗ್ ಬಾಂಬ್ಸ್ ಅಂತ ಹೇಳ್ತಾರೆ ನೋಡಿ, ಆ ಥರ. ಎರಡನೇದು ಇದೇ ಥರ ಸಾಕ್ಷಿ ಇನ್ನೊಂದಿದೆ. ಒಂದು ಕಡೆ ಇಸ್ರೇಲ್ ಒಳಗೆ ಅವರು ಮುಂದುವರಿತಾರೆ. ಮುಂದೆ ಬರ್ತಾ ಇದ್ದಾರೆ, ಇಸ್ರೇಲ್ ಹಿಂದೆ ಬರ್ತಾರೆ. ಆಗ ನೋಡಿದ್ರೆ ದಿಢೀರಂತ ಎಲ್ಲಿಂದನೋ ಗೊತ್ತಿಲ್ಲ ಸಾವಿರಾರು ಜೇನುಹುಳುಗಳು ಬಂದ್ವಂತೆ. ಜೇನುಹುಳು ಅಂತ ಹೇಳ್ತಾರಲ್ಲ, ಚಿಕ್ಕ ಚಿಕ್ಕದಾಗಿ ಕಚ್ಚುತ್ತಲ್ಲ, ಒಂದು ಹುಳ ಇರುತ್ತಲ್ಲ, ಅದು ಸಾವಿರಾರು ಗಟ್ಟಲೆ ಬಂತಂತೆ. ಎಲ್ಲಿಂದ ಬಂತಾನೆ ಗೊತ್ತಿಲ್ವಂತೆ. ಈ ಜೇನುಹುಳುಗಳು ಬಂದು ಎಲ್ಲಾದರೂ ಗೂಡನ್ನ ಕಲಿಸಿದ್ರೆ ಒಳಗೆ ಬಂದು ಕಚ್ಚುತ್ತೆ ನೋಡಿ, ಆ ಥರ ಅದು ಕಚ್ಚುವುದಕ್ಕೆ ಮುಂದಾಯ್ತಂತೆ. ಆರಂಭಿಸಿ ಬಂದು ಕಚ್ಚುತ್ತಾ ಐಗುಪ್ತ್ಯವರೆಲ್ಲ ಹಿಂದಿರುಗಿ ಓಡಿದ್ರಂತೆ. ಮತ್ತೆ ಎಲ್ಲ ಅವರು ಹಿಂಜಾರಿ ಅವರ ಎಲ್ಲೆಗಳಿಗೆ ಅವರು ಓಡಿ ಹೋದರು. ಇದು ಯಾಕೆ ಹಿಂಗೆ ನಡೆಯಿತು? ಇದನ್ನು ಬರೆದಿದ್ದೊಬ್ಬ ಐಗುಪ್ತ್ಯವರನ್ನೇ ಬರೆದಿದ್ದಾರೆ. ಇದು ಹೆಂಗೆ ಈ ರೀತಿ ನಡೆಯಿತು, ಯಾಕೆ ಈ ರೀತಿ ನಡೀತಾ ಇದೆ ಎಂಬುದಾಗಿ ಹೇಳಿ. ಇವಾಗ ಕೂಡ ರೀಸೆಂಟ್ ಆಗಿ ಒಂದು ಯುದ್ಧದಲ್ಲಿ ಕೂಡ ಶತ್ರು ದೇಶದ ಸೈನ್ಯದವರೇ ಹೇಳ್ತಾರೆ, ನಾವು ಮಿಸೈಲ್ನ ಇಸ್ರೇಲ್ ಕಡೆಗೆ ಬಿಡ್ತಾ ಇದ್ದೀವಿ, ಆದರೆ ಯಾಕೆ ಆ ಡೈರೆಕ್ಷನ್ ಮಾರ್ಪಟ್ಟಿದೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಲವು ಮಿಸೈಲ್ಸ್ ಬಂದು ಡೈರೆಕ್ಷನ್ ಮಾರ್ಪಟ್ಟಿದೆ, ನಾವು ಬಿಟ್ಟಿದ್ದ ಡೈರೆಕ್ಷನ್ ಅದು ಹೋಗ್ಲೇ ಇಲ್ಲ ಎಂಬುದಾಗಿ ಅವ್ರು ಹೇಳಿದ್ದಾರೆ. ಇದನ್ನ ನೀವು ಸ್ಪಿರಿಚುವಲ್ ಆಗಿ ನೋಡುವುದಾದರೆ ದೇವ್ರು ಹೇಳ್ತಾರೆ ಧರ್ಮಪುರುಷಕಾಂಡದಲ್ಲಿ, ಜೇನುಗಳನ್ನು ಕಳುಹಿಸಿ ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಇದು ಮೋಶೆ ಹೇಳಿದ್ದು. ಹೆಚ್ಚು ಕಡಿಮೆ ಈ ಸಂಭವ ನಡೆಯುವುದಕ್ಕೆ ಒಂದು 2000-3000 ವರ್ಷದ ಹಿಂದೆ ನಡೆದು ಹೇಳಿದ್ದು. ಅದು ಇವಾಗ ನಡೀತಾ ಇದೆ. ಕಣ್ಗಳ ಮುಂದೆ ಜೇನುಗಳು ಬಂದಿವೆ. ದೇವರ ವಾಕ್ಯದಲ್ಲಿ ನಿನಗೆ ವಿರುದ್ಧವಾಗಿ ಬರುವ ಆಯುಧಗಳನ್ನು ನಿರ್ಮೂಲ ಮಾಡುವೆನು ಅಂತ ಹೇಳಿದ್ದಾರೆ. ಇವತ್ತು ಕೂಡ ಕ್ಷಿಪಣಿಗಳು ಬಂದು ಮಾರ್ಪಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಅವರು ಹೇಳುವುದನ್ನಿಟ್ಟೆ ಹೇಳ್ತಾ ಇದ್ದೀವಿ. ಸೊ ವಾಕ್ಯದಲ್ಲಿ ಈ ರೀತಿ ಇದೆ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿ ಇಸ್ರೇಲ್ರು ಮೊದಲ ಒಂದು ಯುದ್ಧದಲ್ಲಿ ಜಯಿಸ್ತಾರೆ. ಅದನ್ನೇ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೆಸರೋದಕ್ಕೆ. ಅದರಲ್ಲಿ ಅವ್ರು ಜಯಿಸ್ತಾರೆ. ಜಯಿಸಿದ ಕೂಡಲೇ ಇನ್ನೊಂದು ವಿಷಯದಲ್ಲಿ ಡೇವಿಡ್ ಬೆನ್ ಗುರಿಯನ್ ಅವರು ಮಾಡ್ತಾರೆ. ಅವತ್ತು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಇಷ್ಟೊಂದು ಹೇಳಿದ್ರು ಕೂಡ 2 ವರ್ಷವಾಗಿ ಇವ್ರು ನಮ್ಮ ಮಾತು ಕೇಳಲಿಲ್ಲ, ಇವರು ನಮ್ಮನ್ನು ಬಿಟ್ಟು ಹೋದ್ರು, ಯುದ್ಧವನ್ನು ನಾವು ಒಬ್ಬಂಟಿಗರ ಜಯಿಸಿದ್ದೀವಿ. ಆದ್ದರಿಂದ ಎಲ್ಲ ಎಲ್ಲೆಗಳನ್ನು ಮುಚ್ಚರೆ, ಹೊರಗೆ ಹೋದಂತಹ ಪಾಲಸ್ತೀನರು ಒಳಗೆ ಬಿಡಬೇಡಿರಿ, ಆ ರೀತಿಯಾಗಿ ಹೇಳಿದರು. ಅದಕ್ಕೆ ಹೆಸರೇ ಪಾಲಸ್ತೀನ ನಿರಾಶ್ರಿತರು ಎಂಬುದಾಗಿ ಹೆಸರು. ಇವರು ಅವತ್ತು ಈ 7 ದೇಶಗಳ ಮಾತು ಕೇಳಿ ಹೊರಗೋದ್ರು. ಅದರ ನಂತರ ಏನು ನಡೀತು ಅಂದ್ರೆ, 7 ದೇಶಗಳು ಇವ್ರನ್ನ ಅಂಗೀಕಾರ ಮಾಡಲಿಲ್ಲ, ಪಾಲಸ್ತೀನವ್ರನ್ನ ಅಂಗೀಕಾರ ಮಾಡಲಿಲ್ಲ. ಅವರು ಒಂದು ರೀಸನ್ಗೋಸ್ಕರವಾಗಿ ಅವ್ರನ್ನ ಇಟ್ಕೊಂಡ್ರು. ಏನಂದ್ರೆ, ಈ ಇಸ್ರೇಲ್ ಅನ್ನ ಓಡಿಸ್ಬೇಕು, ಈ ಇಸ್ರೇಲ್ನ ಓಡಿಸ್ಬೇಕಂದ್ರೆ ಇವ್ರನ್ನಿಟ್ಟೆ ಮಾಡಕ್ ಸಾಧ್ಯ.
ಸೊ ಅದು ಒಂದು ವಿಧವಾಗಿರುವಂಥ ರಾಜಕೀಯ, ಅವ್ರ ನಿಟ್ಟೆ ಮಾಡ್ಬೇಕದನ್ನ. ಸೊ ಅಲ್ಲಿರುವಂತಹ ಯವನಸ್ಥರಿಗೆ, ಅಲ್ಲಿರುವಂತಹ ಹುಡುಗರಿಗೆ ಏನ್ ಮಾಡ್ತಾರೆ ಅಂದ್ರೆ ಆಯುಧ ಸಹಾಯವನ್ನೆಲ್ಲ ಮಾಡಿ ಇಸ್ರೇಲ್ಗೆ ವಿರುದ್ಧವಾಗಿ ಹೋರಾಡುವುದಕ್ಕೆ ಅದರಲ್ಲಿ ಬಹಳ ಆಯುಧ ಗುಂಪುಗಳು ರೂಪುಗೊಂಡವು. ಬಹಳ ಆಯಿತು, ಪೀಲು ಎಲ್ಲ ಬಂದು ಅನಂತರ ಪ್ರಜಾಪ್ರಭುತ್ವದ ಗುಂಪಾಗಿ ಮಾರ್ಪಟ್ಟು ಅದರ ನಂತರ ಅವರು ಬಂದರು, ಯಾಜರ್ ಅರಫತ್ ಅವರೆಲ್ಲ ಬಂದರು. ಅದರಲ್ಲಿ ಸಮಾಧಾನಕ್ಕೋಸ್ಕರವಾಗಿ ನೊಬೆಲ್ ಪ್ರೈಸ್ ಪಡೆಯುವಷ್ಟು ಇಸ್ರೇಲ್ನೊಂದಿಗೆ ಅವರು ಅಷ್ಟು ಸಮಾಧಾನ ಹೋಗುವಂತೆ ಎಲ್ಲ ಕೆಲಸವನ್ನು ಮಾಡೋದು ಅಂತ ಇಟ್ಕೊಳ್ಳಿ. ಈ ರೀತಿಯಾಗಿ ಅವರು ನಡೆದು, ಆದರೆ ಇಸ್ರೇಲ್ರವರನ್ನ ಒಂದು ದೇಶವಾಗಿ ಅಂಗೀಕಾರ ಮಾಡಲಿಲ್ಲ, ಒಳಗೊಳಗೆ ಬಿಡಲೇ ಇಲ್ಲ, ಹೊರಗೆ ಹೋದವರು. ಆದರೆ ಒಳಗೊಳಗೆ ಅರೇಬಿಯರು ಇದ್ದಾರೆ, ಯಾವತ್ತು ಹೋಗದಿರುವಂಥ ಅರೇಬಿಯರು ಬಹಳ ಮಂದಿ ಇದ್ದಾರೆ. ಅವರು ಅಷ್ಟು ಮಂದಿ ಒಳಗೊಂತ ಹೇಳಕ್ಕಾಗಲ್ಲ, ಅವರೆಲ್ಲ ಇವತ್ತು ಒಳಗೊಳಗೆ ಇದ್ದಾರೆ, ತಲೆಮಾರಿಗೆ ಅಲ್ಲೇ ಇದ್ದಾರೆ. ಅವರು ಹೊರಗೆ ಹೋದವರು ಮಾತ್ರ ನಿರಾಶ್ರಿತರಾಗಿ ಮಾರ್ಪಟ್ಟರು. ಈ ಸಮಸ್ಯೆ ಬಂದು ಹಾಗೆ ಹೋಗ್ತಾನೆ ಇದೆ. ಅದರ ನಂತರ ಡೇವಿಡ್ ಬೆನ್ಗುರಿಯನ್ ಬಳಿ ಎಷ್ಟೊಂದು ಕೇಳಿ ನೋಡಿದ್ರು. ಬಹಳ ಮಂದಿ ಹೇಳ್ತಾರೆ, ಇದೇ ಡೇವಿಡ್ ಬೆನ್ಗುರಿಯನ್ ಅವರ ಲೈಫಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಎಂಬುದಾಗಿ ಹೇಳ್ತಾರೆ. ಏನು ಅಂತ ಕೇಳಿದಾದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ಡೇವಿಡ್ ಬೆನ್ಗುರಿಯನ್ ಅವರು ಬಹಳ ಜ್ಞಾನವಾಗಿ ತೀರ್ಮಾನ ತೆಗೆದಿರ್ತಾರೆ, ಬಹಳ ಕಾರ್ಯ ಮಾಡಿದ್ದಾರೆ. ಈ ಒಂದು ವಿಷಯದಲ್ಲಿ ಬಹಳ ಸ್ಟೆಬನಾಗಿ ನಿಂತುಬಿಟ್ರು. ನಿಂತು ಬಿಡುವುದಿಲ್ಲ ಪಾಲಸ್ತೀನ ಒಳಗೆ ಎಂಬುದಾಗಿ ಹೇಳಿದ್ರು. ಅದು ಅವರ ಜೀವನದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಆಗಿದೆ ಅಂತ ಹೇಳ್ತಾರೆ. ಅವರು ಬಹಳ ಸ್ಟೆಬನಾಗಿ ಮಾಡಿದ್ರು ಎಂಬುದಾಗಿ ಹೇಳಿ ಅವರಿಗೆ ತಿಳಿದಿರೋ ಮಟ್ಟಿಗೆ ಕಷ್ಟದಲ್ಲಿ ಬಿಟ್ಟೋಗ್ಬಿಟ್ರಲ್ಲ ನಮ್ಮನ್ನ. ಆದರೂ ಕೂಡ ಅವರಿದ್ದಾರಲ್ವಾ, ಆದರೂ ಕೂಡ ಇಸ್ರೇಲ್ನ ಎಲ್ಲೆಗಳ ಒಳಗಿರುವಂತಹ ಸ್ಥಳವಾಗೇ ಇದೆ, ಅದು ಅವರಲ್ಲಿದ್ದಾರೆ. ಸೊ ಇದುವೇ 1948 ನಡೆದಂತಹ ಬಹಳ ದೊಡ್ಡದಾಗಿರುವ ಒಂದು ಮೊದಲ ಯುದ್ಧದಲ್ಲಿ ನಡೆದಂತಹ ಒಂದು ವಾರ್ ಆಫ್ ಇಂಡಿಪೆಂಡೆನ್ಸ್ ಅಲ್ಲಿ ನಡೆದಿದ್ದು. ಇದು ಪಾಲಸ್ತೀನಿಯ ಇಸ್ರೇಲ್ ಎನ್ನುವಂತಹ ಸಮಸ್ಯೆಯ ಕೇಂದ್ರ ಬಿಂದು ಅಲ್ಲೇ ಇದೆ. ಇದರ ನಂತರ ಬಂದದ್ದೇ, ಇದರಿಂದ ರೂಪುಗೊಂಡಂದೇ ಬಾಕಿ ಎಲ್ಲವೂ. ಇದುವೇ ಬೇಸ್ ಎಲ್ಲದಕ್ಕೂ. ಇಸ್ರೇಲರು ಬರಬಾರದು ಎಂಬುದಾಗಿ ಅವರು ಭಾವಿಸಿದ್ರಲ್ವಾ, ಅದು ಮೊದಲ ವಿಷಯ. ಬಂದ ನಂತರ ಒಂದು ಯುದ್ಧದಲ್ಲಿ ಅವರನ್ನ ಬಿಟ್ಟು ಅವರು ಮುಂದೆ ಹೋದ್ರಲ್ಲ, ಇದು ಎರಡನೇ ವಿಷಯ. ಈ ಎರಡು ಸಮಸ್ಯೆಗಳೇ ಎಲ್ಲದಕ್ಕೂ ಕಾರಣವಾಗಿ ಇವತ್ತಿನವರೆಗಿರುವಂತ ಎಲ್ಲಾ ಸಮಸ್ಯೆಗೂ ಬೇರಾಗಿದೆ. ಇಲ್ಲಿಯವರೆಗಿರುವಂತ ಎಲ್ಲಾ ಸಮಸ್ಯೆಗೆ ಅದು ಬೇರಾಗಿದೆ. ಸೊ ಈ ಸ್ಥಳದಿಂದ ಇಸ್ರೇಲ್ನ ನೀವು ಮುಂದಿನ ಲೆವೆಲ್ ನೋಡಬೇಕು. ಇದುವೇ ಫಸ್ಟ್ ಬೇಸ್. ಅದರ ನಂತರ ಇಸ್ರೇಲ್ ಸ್ವಲ್ಪವಾಗಿ ತನ್ನ ಎಲ್ಲೆಗಳನ್ನ ವಿಸ್ತಾರ ಮಾಡುವುದಕ್ಕೆ ಮುಂದಾಯಿತು. ಅದು ಕಾಮನ್. ಯುದ್ಧಗಳು ಬರುವುದಕ್ಕೆಲ್ಲ ಆರಂಭ ಆಯಿತು. ಬೇರೆ ದೇಶಗಳು ಇವರೊಂದಿಗೆ, ಅಂದರೆ ಒಂದೊಂದು ದೇಶವಾಗಿ ಇದೇ ವಿಷಯವನ್ನ ಕೈ ತೆಗೆದುಕೊಳ್ಳುವಂಥದ್ದು. ಇಸ್ರೇಲ್ನ ನಿರ್ಮೂಲ ಮಾಡ್ತೀವಿ, ಇಸ್ರೇಲಿಂದ ದೇಶವನ್ನ ಬಿಡಿಸ್ಕೊಡ್ತೀವಿ ನಾವು. ಆ ರೀತಿಯಾಗಿ ಪ್ರತಿ ದೇಶವು, ಐಗುಪ್ತಕ್ಕೆ ರಾಷ್ಟ್ರಪತಿಯಾಗಿ ನಾಜರ್ ಅಂತ ಬಂದ್ರು, ಅವರು ಅದನ್ನೇ ಹೇಳಿದ್ರು. ಬಹಳ ಆಕ್ರೋಶವಾಗಿ ಯುದ್ಧ ಮಾಡಿದ್ರು. ಹೇಗಾದ್ರೂ ಇಸ್ರೇಲ್ನ ನಿರ್ಮೂಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು, ಆಗ್ಲಿಲ್ಲ ಅದು. ಎಷ್ಟೊಂದು ದೇಶಗಳು, ಎಷ್ಟೊಂದು ಗುಂಪುಗಳು, ಎಷ್ಟೋ ಉಗ್ರವಾದಿಗಳೆಲ್ಲ ಸೇರಿ ಇಸ್ರೇಲ್ನ ನಿರ್ಮೂಲ ಮಾಡಬೇಕು ಅಂತ ಹೇಳಿ ಈ 78 ವರ್ಷದ ಯುದ್ಧ ಮಾಡ್ತಿದ್ದಾರೆ. 78 ವರ್ಷ ಒಂದು ಚಿಕ್ಕ ರಾಷ್ಟ್ರ, 22 ಅರಬ್ ದೇಶಗಳ ಒಂದು ವಿರೋಧತ್ವ, ಅದಿಲ್ಲದೆ ಅರಬ್ ದೇಶಗಳು ಇಲ್ಲದಿರುವ ರಾಷ್ಟ್ರಗಳು ಎಷ್ಟೊಂದು ವಿರೋಧತ್ವಗಳಿದೆ. ಇದರ ನಡುವೆ ಇಷ್ಟೊಂದು ವಿರೋಧತ್ವ, ಇಷ್ಟೊಂದು ಉಗ್ರವಾದಿಯ ಗುಂಪುಗಳು, ಇದರ ನಡುವೆ ಆ ದೇಶ 78 ವರ್ಷದಿಂದ ಸಕ್ಸಸ್ಫುಲ್ ಆಗಿದೆ. ನೀವು ನೋಡಿ, ಒಂದು ಉಗ್ರವಾದಿ ಗುಂಪು ಒಳಗಿದ್ರು ಕೂಡ, ಅಥವಾ ಅದರ ಒಂದು ಹೋರಾಟಗಾರರು ಒಳಗಿದ್ರೆ ಆ ದೇಶದ ಆರ್ಥಿಕತೆ ಖಂಡಿತವಾಗಿ ಬಾಧೆಗೊಳಗಾಗುತ್ತೆ ಇಲ್ವಾ? 2 ಬಾಂಬ್ ಸ್ಫೋಟ ದೇಶದಲ್ಲಿ ಸಂಭವಿಸಿದರೆ ಆರ್ಥಿಕತೆಯಲ್ಲಿ ಏಟ್ ಬೀಳುತ್ತಲ್ಲಿ, ಇಲ್ವಾ? ಆದ್ರೆ ಈ ಒಂದು ದೇಶಕ್ಕೆ ವಿರುದ್ಧವಾಗಿ ಉಗ್ರವಾದ ನಡೀತಾನೆ ಇದೆ, ಹೋರಾಟ ನಡೀತಾನೆ ಇದೆ, ಬಹಳ ಯುದ್ಧಗಳು ನಡೀತಾನೆ ಇದೆ. ದೊಡ್ಡ ಯುದ್ಧಗಳೇ ಒಂದು 5-6 ಯುದ್ಧಗಳಾಗಿವೆ 70 ವರ್ಷದಲ್ಲಿ. ಆದ್ರೆ ಆ ದೇಶದ ಆರ್ಥಿಕತೆ ಬೀಳಲೇ ಇಲ್ವಲ್ಲ. ಅದು ಆಶ್ಚರ್ಯವಾಗಿರೋ ವಿಷಯ ತಾನೆ, ಬೀಳಲೇ ಇಲ್ಲ. ಸರಿ, ಇದನ್ನು ದಾಟಿ ಇಷ್ಟು ದೂರ ನಡಿಬೇಕಾದ್ರೆ ಆ ಜನಗಳು ಬಂದು ಸೋತು ಹೋಗ್ಬೇಕು ಅಥವಾ ಏನೊಂದು ಆಗ್ಬೇಕಲ್ವಾ? ಆ ಜನಗಳು ಬೆಳಿತಾನೆ ಇದಾರಲ್ಲ, ಇನ್ನು ವೈರಾಗ್ಯವಾಗಿ ಬೆಳಿತಾನೆ ಇದಾರಲ್ವಾ, ಇಲ್ಲೂ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಷ್ಟೊಂದು ನಡಿಬೇಕಾದ್ರೆ ಆ ದೇಶದಲ್ಲಿ ಬೆಳೆ ಎಲ್ಲವೂ ಬಾಧೆಗೊಳಗಾಗುತ್ತೆ. ಇವತ್ತು ಶ್ರೀಲಂಕಾದಲ್ಲಿ 30-40 ವರ್ಷದಿಂದ ಅಲ್ಲಿ ಯುದ್ಧಗಳು ನಡೀತಿದೆ ನೋಡಿ. ನೀವು ಜಾಫ್ನಾ ಭಾಗಕ್ಕೆ ಆ ಕಡೆ ಹೋಗೋದಾದ್ರೆ ಆ 30 ವರ್ಷದಲ್ಲಿ ಅದು ಬೆಳವಣಿಗೆ ಹೊಂದಿರಲ್ಲ. ಅಲ್ಲಿ ಬೆಳೆಯುವುದಕ್ಕೆ ಬಿಡಲ್ಲ ಅವರು. ಸ್ಫೋಟಕದ ವಸ್ತುಗಳನ್ನ ಹಾಕ್ತಾನೆ ಮಾಡ್ತಾನೆ ಇರ್ತಾರೆ. ಆದರೆ ಅವರು ಹೋದ ನಂತರ, ಯುದ್ಧಗಳು ಮುಗಿದ ನಂತರ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪವಾಗಿ ಬೆಳವಣಿಗೆ ಎಲ್ಲ ಆಗ್ತದೆ ನೋಡಿ. ಆದರೆ ಇಸ್ರೇಲ್ ಆ ರೀತಿ ಇರಲ್ಲ. ಅವರು ಲೋಕಕ್ಕೆ ಅವರು ಬಂದು ನೋಡುವುದಾದರೆ ಬಹಳ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಅಗ್ರಿಕಲ್ಚರ್ ಸಿಸ್ಟಮ್ ಆಗಿರ್ಬೋದು, ಯಾವ್ದ್ರಲ್ಲಿ ನೋಡಿದ್ರು ಅವ್ರು ಇರ್ತಾರೆ. ಅವರು ಅದನ್ನ ಮಾಡ್ತಾನೆ ಇರ್ತಾರೆ. ಇವಾಗ ಕೂಡ ನೋಡಿದ್ರೆ ಜಾಫ್ನಾ ಆರೆಂಜ್ ಎಂಬುದಾಗಿ ಒಂದು ಹೇಳ್ತಾರೆ. ಜಾಫ್ನಾ ಆರೆಂಜ್ ಅನ್ನ ಇಸ್ರೇಲ್ ಕಂಡಿಡಿದಿದ್ದು ಅವರದು. ಇವತ್ತು ಅಲ್ಲಿ ಬೆಳೆ ನೋಡಿದ್ರೆ ಬೇರೆ ತರ ಇರುತ್ತೆ ಅವ್ರದ್ದು. ಹೆಂಗಿದ್ ನಡೀತಾ ಇದೆ ಇಲ್ವಾ? ಮತ್ತೊಂದು ದೊಡ್ಡ ಆಶ್ಚರ್ಯವಾದ ವಿಷಯ, ಇದು ನಾನು ನೋಡುವಂತಹ ಆಶ್ಚರ್ಯವಾಗಿರುವ ಕಾರ್ಯ ಏನಂದ್ರೆ, 1970ರ ದಶಕದಲ್ಲಿ ಅವರು ಒಂದು ಒಲಿಂಪಿಕ್ ಅಲ್ಲಿ ಭಾಗವಹಿಸಿದ್ರು. ನೀವು ಚೆನ್ನಾಗಿ ನೋಡುವುದಾದರೆ ಯಾವ ಒಲಿಂಪಿಕ್ ಅಲ್ಲಿ ಇಸ್ರೇಲ್ ಇರಲ್ಲ. ಒಂದು ಒಲಿಂಪಿಕ್ಸ್ ನಲ್ಲಿ ಇಸ್ರೇಲ್ ಇರುವುದಿಲ್ಲ. ಯಾಕೆ ಅಂತ ಯಾರು ಕೇಳೋದಿಲ್ಲ. ಇವಾಗಿರೋ ಜನರೇಷನ್ಗೆ ಅದು ಗೊತ್ತಿಲ್ಲ. ಆದರೆ ಇಸ್ಟಿಲ್ ಹೋಗಿ ನೋಡುವುದಾದರೆ ನೀವು ಎಲ್ಲಿ ನೋಡಿದ್ರು ಇಸ್ರೇಲಿಯರನ್ನ ಒಲಿಂಪಿಕ್ಸ್ ಅಲ್ಲಿ ನೋಡೋಕ್ಕಾಗಲ್ಲ, ಸ್ಪೋರ್ಟ್ಸ್ ಅಲ್ಲಿ ನೋಡೋಕ್ಕೆ ಆಗೋದೇ ಇಲ್ಲ ಅವ್ರನ್ನ. ಏನ್ ರೀಸನ್ ಎಂಬುದಾಗಿ ಒಳಗೋಗಿ ನೀವು ನೋಡುವುದಾದರೆ, 1972ನಲ್ಲಿ ಒಂದು
ಒಲಿಂಪಿಕ್ಸ್ ಕ್ರೀಡೆ ನಡೆಯಿತು ಮುನಿಚ್ನಲ್ಲಿ, ವೆಸ್ಟ್ ಜರ್ಮನಿಯಲ್ಲಿ ನಡೆಯುತ್ತದು. ಆಗ ವೆಸ್ಟ್ ಜರ್ಮನಿ ಈಸ್ಟ್ ಜರ್ಮನಿ ಎರಡಾಗಿತ್ತಲ್ಲಿ. ಅದರ ನಂತರ ಜರ್ಮನಿಯಾಗಿ ಮಾರ್ಪಡ್ತು, ವೆಸ್ಟ್ ಜರ್ಮನಿ ನಡೀತು. ಅದನ್ನ ನೋಡಿದ್ರೆ ಅಲ್ಲಿ ಇದರಲ್ಲಿ 11 ಯಹೂದ್ಯ ಇಸ್ರೇಲ್ ಆಟಗಾರರು ಬಂದು ಕೊಲೆ ಮಾಡಲ್ಪಟ್ಟರು. ಒಳಗೆ ಬಂದೊಬ್ಬರು ಶೂಟ್ ಮಾಡಿ ಕೊಲೆ ಮಾಡಿದ್ರು ಅವರು. ಆದರೆ ಒಬ್ಬ ಅಲ್ಲ, ಒಂದು ಗುಂಪದು ಅವರ ಕೆಲಸ ಮಾಡಿದ್ರು. ಇದಕ್ಕೆ ಹೆಸರು ಬ್ಲ್ಯಾಕ್ ಸೆಪ್ಟೆಂಬರ್ ಎಂಬುದಾಗಿ. ಅಲ್ಲಿಗೆ ಇಸ್ರೇಲ್ ಕೊನ್ನವರನ್ನ ಏನ್ ಮಾಡಿದ್ರು ಅನ್ನೋದು ಬೇರೆ ವಿಷಯ, ಅದು ಒಂದು ಪ್ರತ್ಯೇಕ ಸಬ್ಜೆಕ್ಟ್ ಅದು. ಅದೇ ಕೊನೆ ಇಸ್ರೇಲ್ ಬೇರೆ ಯಾವ ಕ್ರೀಡೆಗಳಲ್ಲಿ ಅವರು ಭಾಗವಹಿಸ್ತಾ ಇಲ್ಲ, ಯಾವುದ್ರಲ್ಲಿಲ್ಲ. ಆ ರೀತಿ ಅವರು ಕ್ರೀಡೆಯಲ್ಲಿ ಭಾಗವಹಿಸ್ಬೇಕಂದ್ರೆ ಬೇರೆ ಊರಿಗೆ ಹೋಗ್ತಾ ಇದ್ರು, ಅಮೆರಿಕ ಹೋಗ್ತಾ ಇದ್ರು, ಯುರೋಪಾಗ ಹೋಗ್ತಾ ಇದ್ರು. ಅಲ್ಲಿ ಹೋಗಿ ಆ ಊರು ಸಿಟಿಸನ್ ಆಗಿ ಅಲ್ಲಿ ಅವರು ಆಟ ಆಡ್ತಿದ್ರು. ಬಿಟ್ರೆ ಇಸ್ರೇಲ್ ಅಫಿಷಿಯಲ್ ಆಗಿ ಯಾವ್ದ್ರಲ್ಲೂ ಭಾಗವಹಿಸ್ತಿರ್ಲಿಲ್ಲ, ಭಾಗವಹಿಸ ಕೇಳಲ್ಲ. ನಾ ಇದನ್ನ ಹೆಂಗ್ ನೋಡ್ತೀನಿ ಅಂದ್ರೆ, ಅಲ್ಲಿ ಆ ದೇಶದಲ್ಲಿ ಅಷ್ಟೊಂದು ಕ್ರೀಡೆಗೆ ಮುಖ್ಯತ್ವ ಕೊಡ್ಲಿಲ್ಲ, ಸೈನ್ಸ್ಗೆ ಮುಖ್ಯತ್ವ ಕೊಟ್ಟಿದ್ದಾರೆ, ವಿಜ್ಞಾನಕ್ಕೆ ಕೊಟ್ಟಿದ್ದಾರೆ, ಮೇಯ್ನ್ ಆಗಿ ಅಗ್ರಿಕಲ್ಚರ್ ಕೊಟ್ಟಿದ್ದಾರೆ. ನೀವು ನೋಡ್ತೀರಲ್ವಾ, ಹನಿ ನೀರಾವರಿ ವ್ಯವಸಾಯ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ನೀವು ಡ್ರಿಪ್ ಇರಿಗೇಷನ್ ನೀವು ನೋಡಿರ್ತೀರಾ, ಎಲ್ಲ ವ್ಯವಸಾಯ ಭೂಮಿಯಲ್ಲಿ ಪಕ್ಕದಲ್ಲಿ ಚಿಕ್ಕದಾಗ ಒಂದು ಪೈಪ್ ಆಗುತ್ತೆ, ಡ್ರಾಪ್ ಬರ್ತಾರೆ. ಅವರ ಒಂದು ಆವಿಷ್ಕಾರ ಅದು. ಯಾಕಂದ್ರೆ ಅವರು ಮರುಭೂಮಿಯಲ್ಲಿ ನೀರನ್ನ ವೇಸ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನ ಅವರು ಕಂಡುಹಿಡಿದ್ರು ಅವರು. ಈ ರೀತಿಯಾಗಿ ಅಗ್ರಿಕಲ್ಚರ್ ವಿಷಯ ಆಗಿರ್ಬೋದು, ಅದೇ ರೀತಿ ಇವತ್ತಿರುವಂತಹ ಕಂಪ್ಯೂಟರ್ ಸಿಸ್ಟಮ್ಸ್ ಆಗಿರ್ಬೋದು, ಇದ್ರೆಲ್ಲದರ ಬೇಸ್ ಎಲ್ಲ ಇದೆ. ಅವರು ಕ್ರೀಡೆಯಲ್ಲಿ ಕಾನ್ಸಂಟ್ರೇಟ್ ಮಾಡೋದ್ ಬದಲು ನೀವು ಐರೋಪ್ಯ ಪೂರ್ತಿಯಾಗಿ ನೋಡಿ, ಅಲ್ಲಿ ಯೌವನಸ್ಥರು ಫುಟ್ಬಾಲ್ ಇಂದ ಬಾಧೆಗೊಳಗಾಗಿರ್ತಾರೆ, ಹಲವು ದೇಶಗಳನ್ನ ನೋಡಿ ಕ್ರಿಕೆಟ್ ಇಂದ ಬಾಧೆಗೊಳಗಾಗಿರ್ತಾರೆ. ಆದರೆ ಇವರಲ್ಲಿ ಕ್ರೀಡೆನೇ ಇರಲ್ಲ. ಒಂದು ಸರ್ವೆಯ ರಿಪೋರ್ಟ್ ನಾವು ಓದಿದೆ ನಾನು. ಸಾಮಾನ್ಯವಾಗಿ ಮಕ್ಕಳು ಗರ್ಭದಲ್ಲಿರಬೇಕಾದ್ರೆ ಇಸ್ರೇಲಿಯಸ್ತರು ಏನ್ ಮಾಡಲ್ವಂತೆ, ಕುಳಿತು ಟಿವಿ ನೋಡಲ್ವಂತೆ. ಆ ಟಿವಿಯನ್ನ ಕನ್ಸೀವ್ ಆದ ಕಾಲದಲ್ಲಿ ಅದು ಕೂಡ ಡಾಕ್ಟರ್ಸ್ನ ಅಡ್ವೈಸ್ ನೋಡಬಾರದು ಎಂಬುದಾಗಿ ಹೇಳಿಯೇ ಅದನ್ನ ಚೆಕ್ ಮಾಡುವಂತ ಕಾಲವಲ್ಲ ಇತ್ತಂತೆ. ಮನೇಲಿ ಟಿವಿ ನೋಡ್ತೀರಾ ಇಲ್ವಾ ಎಂಬುದಾಗಿಲ್ಲ, ಹಾರರ್ ಮೂವೀಸ್ ನೋಡಬಾರದು. ಆ ಪೀರಿಯಡ್ನಲ್ಲಿ ಪರಿಪೂರ್ಣವಾಗಿ ಅವರು ಸೈಂಟಿಫಿಕ್ ವಿಷಯಗಳ ಕುರಿತಾಗಿ ಸ್ಪಿರಿಚುವಲ್ ರಿಲಿಜಿಯಸ್ ಕಾರ್ಯಗಳನ್ನ ಅಧಿಕವಾಗಿ ಮಾತಾಡ್ತಿದ್ದಾರಂತೆ. ಏನಂದ್ರೆ ಅವರು ಗರ್ಭದಲ್ಲಿರುವಂತಹ ಕಾಲದಲ್ಲಿಯೇ ಅವರು ಮಕ್ಕಳನ್ನ ಸ್ವಲ್ಪ ನಾಲೆಡ್ಜ್ಫುಲ್ ಆಗಿ ವಿಸ್ಡಮ್ ಆಗಿ ಬೆಳೆಸಬೇಕು ಅಂತ ಬಯಸ್ತಾ ಇದ್ರಂತೆ. ಇವೆಲ್ಲವೂ ಅವರಿಗಿರುವಂತಹ ದಿನದ ಕಾರ್ಯಗಳು. ನೋಡೋದಾದ್ರೆ ಬ್ರದರ್, ನೋಬೆಲ್ ಪ್ರೈಸ್ ಲಿಸ್ಟ್ ತಗೊಂಡ್ರು ಕೂಡ ಅದ್ರಲ್ಲಿ ಬಹಳ ಜನ ಜೂಯಿಷ್ ಇರ್ತಾರೆ. 86% ವರೆಗೂ ಇದ್ದಾರೆ. ಕೆಲವೊಂದು ಕ್ಷೇತ್ರ ನೋಡಿದ್ರೆ 86 ಅವರೇ ಇದ್ದಾರೆ ಅಂತ ಹೇಳ್ತಾರೆ. ಹೌದು, ಆ ರೀತಿಯಾಗಿ ಯಾವ ಫೀಲ್ಡ್ ತಗೊಂಡ್ರು ಅಧಿಕವಾಗಿ ಇದ್ದಾರೆ ಅವರು. ಆದರೆ ಚಿಕ್ಕ ದೇಶವೇ ಯಾತರಿಂದ ಅಂತ ನೋಡುವುದಾದರೆ, ಇಷ್ಟೊಂದು ಯುದ್ಧಗಳು, ಇಷ್ಟೊಂದು ಹೋರಾಟಗಳು, ಇಷ್ಟೊಂದು ವಿರುದ್ಧತ್ವಗಳು, ಹೆಚ್ಚು ಕಡಿಮೆ 5-6 ದೊಡ್ಡ ಯುದ್ಧಗಳು, ಅಂದ್ರೆ ದೊಡ್ಡ ಯುದ್ಧಗಳನ್ನು ಭೇಟಿ ಮಾಡಿದ್ದಾರೆ. ಅದನ್ನ ದಾಟಿ ಇಂಥ ಬೆಳವಣಿಗೆ ಹೆಂಗ್ ಬರುತ್ತೆ ಅಂದ್ರೆ, ನಾನ್ ನಂಬ್ತೀನಿ ಒಂದು ಸಾಧಾರಣವಾಗಿ ಒಂದು ಗುಂಪಿಗೆ ಇಷ್ಟೊಂದು ಬಲ ಇರಕ್ಕಾಗಲ್ಲ. ರಷ್ಯಾದಲ್ಲಿ ಇಲ್ಲದಿರುವಂತಹ ಬಲವ, ರಷ್ಯಾ ತರ ಒಂದು ಸುಂದರವಾಗಿರುವಂತಹ ದೇಶವ ನೀವು ನೋಡಕ್ಕಾಗಲ್ಲ ಅಂತ ದೇಶ ಐರೋಪಾದಲ್ಲಿರುವಂತಹ ಕಾರ್ಯಗಳ ಇಂಡಿಯಾ ತೆಗೆದುಕೊಳ್ಳಿ, ಇಂಡಿಯಾದಲ್ಲಿ ಇಲ್ಲದಿರುವಂತದ್ದ ಯಾವ ದೇಶದಲ್ಲಿ ಏನಿಲ್ಲ. ಆಯಾ ದೇಶಕ್ಕಿರುವಂತಹ ಬಲ ಅದರಲ್ಲಿದೆ, ಜನಸಂಖ್ಯೆ ಅಧಿಕವಾಗಿದೆ. ಇನ್ನು ಹೇಳ್ಬೇಕಂದ್ರೆ ಐರೋಪಾದಲ್ಲಿ ಹಲವು ದೇಶಗಳಲ್ಲಿ ಯುದ್ಧವನ್ನೇ ನೋಡಿಲ್ಲ. ಹೌದು, ಆ ಜನಗಳಿಗೆ ಯುದ್ಧ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಈ ಐಸ್ಲ್ಯಾಂಡ್ ಅಲ್ಲೆಲ್ಲ ಮಿಲಿಟರಿ ಟ್ರೂಪ್ಸ್ ಇಲ್ವಂತೆ. ಅವ್ರಿಗೆ ಜನಕ್ಕೆ ಬಂದು ಅದು ಈ ಯುದ್ಧ ಅಂದ್ರೆ ಏನಂದ್ರೆ ಗೊತ್ತಿಲ್ಲ ಅಂತಲ್ಲ. ನೀವು ಇಲ್ಲಿ ಶ್ರೀಲಂಕಾ ಅಥವಾ ಇಸ್ರೇಲ್ನಲ್ಲೂ ಯಾಕೆ ಎರಡನ್ನ ಕಂಪೇರ್ ಮಾಡ್ತಿದ್ರೆ, ಹೆಚ್ಚು ಕಡಿಮೆ ಎರಡು ದೇಶ ಒಂದೇ ಸಮಸ್ಯೆಯನ್ನು ಸಂಧಿಸಿದೆ. ಎರಡನ್ನ ನೋಡುವುದಾದರೆ ಬಹಳ ಪೊಲೀಸ್ ಮೆನ್, ಮಿಲಿಟರಿ ಮೆನ್ ನೋಡ್ತಾನೆ ಇರ್ತೀರಾ. ಆ ದೇಶದ ಒಳಗೆ ಹೋಗ್ತಾ ನಾನು 2015-16 ಎಲ್ಲ ಹೋಗ್ಬೇಕಾದ್ರೆ, ಎಲ್ಲ ಆ ಕಾಲಘಟ್ಟದಲ್ಲಿ ಹೋಗ್ಬೇಕಾದ್ರೆ ಎಲ್ಲಿ ನೋಡಿದ್ರು ಮಿಲಿಟರೀಸ್ ಅಧಿಕವಾಗಿರ್ತಾರೆ ಶ್ರೀಲಂಕಾದಲ್ಲಿ. ನೀವು ಅಷ್ಟೇ ಈಕ್ವಲ್ ಆಗಿ ಇಸ್ರೇಲ್ ನೋಡ್ಬೋದು. ಆದ್ರೆ ಐರೋಪಾದೊಳಗೆ ಹೋದ್ರೆ ನೀವು ನೋಡಕ್ಕೆ ಸಾಧ್ಯ ಇಲ್ಲ. ಹೌದು, ಪೊಲೀಸ್ ಕೂಡ ಅಲ್ಲೊಬ್ಬ ಇಲ್ಲೊಬ್ಬ ಅಂತ ಇರ್ತಾರೆ. ಬಾರ್ಡರ್ ಅಲ್ಲಿ ಕೂಡ ಶೆಂಗನ್ ವೀಸಾ ಪಡೆದುಕೊಂಡು ಫುಲ್ ಒಳಗೋದ್ರೆ ಐರೋಪಾ ಒಳಗೆ ಬಹಳ ಕಡೆ ಬಾರ್ಡರ್ ಕೂಡ ನಿಮ್ಮನ್ನ ಚೆಕ್ ಮಾಡೋ ದೊಡ್ಡ ವ್ಯಕ್ತಿಗಳು ಇರುವುದಿಲ್ಲ. ಅಷ್ಟೊಂದು ಆ ಜನಗಳಿಗೆ ಇದೆಲ್ಲ ಏನಂತಾನೆ ಗೊತ್ತಿಲ್ಲ. ಹೌದು, ಆದ್ರೆ ಈ ಜನಗಳು ಯುದ್ಧದಲ್ಲಿಯೇ ಬಾಳ್ತಾ ಇದ್ದಾರೆ. ಯಾವಾಗ ಗುಂಡು ಬೀಳುತ್ತೆ, ಇವ್ರು ಹೇಳ್ಕೊಡುವಂತಹ ಪಾಠದಲ್ಲಿ ಒಂದು ಏನಂತ ನೋಡೋದಾದ್ರೆ, ಯಾವಾಗ ಬೇಕಾದ್ರೂ ನಿನ್ ಮೇಲೆ ಬಾಂಬ್ ಬೀಳ್ಬೋದು, ತಪ್ಪಿಸಿಕೊಳ್ಳುವುದಕ್ಕೆ ಹೆಂಗೆ ಅಂತ ಒಂದು ಪಾಠ ಇರುತ್ತೆ ಮಕ್ಕಳಿಂದ. ಸೈರನ್ ಸೌಂಡ್ ಕೇಳಿದ್ರೆ ಎಲ್ಲಿ ಓಡಬೇಕು, ಯಾವ ಬಂಕರ್ ಇರಬೇಕು. ನೀವು ಯೋಚನೆ ಮಾಡಿ ನೋಡ್ರಿ, ಮಕ್ಕಳಿಗೆ ಆ ರೀತಿ ಹೇಳ್ಕೊಡಕ್ಕೆ ಇಷ್ಟಪಡ್ತೀರಾ? ಇಲ್ಲ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಮಕ್ಕಳು ಕೆಳಗೆ ಬಿದ್ರ ಮೇಲೆ ಎತ್ತೀವಲ್ವಾ, ಅವರ ಮಕ್ಕಳಿಗೆ ಚಿಕ್ಕ ವಯಸ್ಸಿನ ಏನ್ ಕೊಡ್ತಾ ಅಂದ್ರೆ, ಯಾವ ಬೇಕಾದ್ರೂ ನಿನ್ ಮೇಲೆ ಗುಂಡು ಬೀಳ್ಬೋದು, ಯಾವ ಬೇಕಾದ್ರೂ ಶತ್ರುವಿನ ಹೊಡಿಬಹುದು, ನೀನು ರೆಡಿಯಾಗಿರ್ಬೇಕು ಅಂತ ಹಿಂಗೆ ಬಿಡಿಸ್ತಾರೆ ಮಕ್ಕಳನ್ನ. ಒಂದು 78 ವರ್ಷದಿಂದ ಯುದ್ಧಕ್ಕೆ ಜನಗಳು ಬರ್ತಾನೆ ಇದಾರಲ್ವಾ ಅಲ್ಲಿ. ಹೌದು ಇಲ್ವಾ? ಸೊ ಅವಾಗ ಇವರು ಇದನ್ನ ದಾಟಿ ಮೀರಿ ಬೆಳಿತಾರೆ. ಆಗ ನಾನು ಏನಂತ ನೋಡ್ಬೇಕಾದ್ರೆ, ನಾನೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ಸರಾಸರಿ ಮನುಷ್ಯನಿಗೆ ಎಷ್ಟೊಂದು ಬಲ ಇರುವುದಕ್ಕೆ ಸಾಧ್ಯನೇ ಇಲ್ಲ, ಈ ರೀತಿ ನಡೆಯಕ್ಕೆ ಸಾಧ್ಯನೇ ಇಲ್ಲ. ನಾನ್ ನಂಬ್ತೀನಿ ಅವರ ದೇವರು ಕರ್ತನು ದೊಡ್ಡವರಾಗಿದ್ದಾರೆ. ಈ ಕಾಲದಿಂದ ಅಲ್ಲ, ಸತ್ಯವೇದ ಕಾಲದಿಂದ ನೋಡ್ತಾ ಇದ್ದೀವಿ. ಅವ್ರನ್ನ ನಡೆಸುತ್ತಿರುವಂತಹ ವಿಧ ಒಂದೊಂದಾಗಿದೆ. ಅವರು ಹೇಗೆ ಅಬ್ರಹಾಮನಿಗಾಗಿ ಅಬಿಲೇಮಕನ ಬಳಿ ಹೋಗಿ ಮಾತಾಡಿದ್ವಿ ಅಂತ ನೋಡ್ತೀವಿ. ಯಾಕೊಬ್ಬನಿಗಾಗಿ ಲ್ಯಾಬನ್ ಬಳಿ ಹೋಗಿ ಮಾತಾಡಿದ್ರು ಅಂತ ನೋಡ್ತೀವಿ ನಾವು. ಇಸ್ರೇಲ್ಗೋಸ್ಕರವಾಗಿ
ಫರೋಹನ ಬಳಿ ದೇವರು ಯಾವ ರೀತಿ ಮಾತಾಡಿದ್ರು ಎಂಬುದಾಗಿ ನೋಡ್ತೀವಿ. ಈ ರೀತಿಯಾಗಿ ಆರಂಭಿಸಿ ಇವತ್ತಿನವರೆಗೂ ಇಸ್ರೇಲರಿಗೋಸ್ಕರವಾಗಿ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ತಾನೆ ಇದೀವಿ ನಾವು. ಹೌದು. ಸತ್ಯವೇಯದಲ್ಲಿ ಓದುವುದು ಒಂದಿದೆ, ನಾವು ನೋಡುವುದು ಅಂತ ಒಂದಿದೆ. ಹೌದು. ಹಾಗಾದ್ರೆ ಸತ್ಯವೇಯದಲ್ಲಿ ಓದಬೇಕಾದ್ರೆ ಅದು ಕರ್ತನ ಮಾಡಿದ್ರು ಎಂಬುದಾಗಿ ನೋಡಕ್ಕಾಗ್ತಾ ಇದೆ. ಇವತ್ತು ನಡೆಯೋದನ್ನ ನೋಡ್ತಿರ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಕ್ ಸಾಧ್ಯ ಆಗ್ತದೆ ವಿನಃ ದೇವರು ಮಾಡಿದ್ರು ಎಂಬುದಾಗಿ ನಮ್ಮಿಂದ ಅಲ್ಲ ನೋಡಕ್ಕಾಗ್ತಿಲ್ಲ. ಯಾಕೆಂದ್ರೆ ಅದೇ ಇಸ್ರೇಲೇ, ಇನ್ನೂ ಜನರೇಷನ್ ಇದೆ, ಆದರೆ ದೇವರು ಅದೇ ದೇವರೇ. ಅವರು ಯಾಕೆ ಈ ಬಲದಿಂದ ಇದ್ದಾರೆ ಅಂದ್ರೆ ಅವರ ದೇವರು ದೊಡ್ಡವರಾಗಿದ್ದಾರೆ. ಇನ್ನೊಂದು ಆಶ್ಚರ್ಯ ಏನಂದ್ರೆ ಬ್ರದರ್, ಇದನ್ನೆಲ್ಲ ನಮ್ ಜನರೇಷನ್ ನೋಡ್ತಾ ಇದೀವಲ್ಲ. ಇದು ನಾವು ನೋಡುವುದಕ್ಕೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ಈಗ ಅಬ್ರಾಹ್ಮನ ಕಾಲದಲ್ಲಿ ದೇವರು ಹೇಳ್ತಾರೆ, ಅವರಿಗೆ ಹೇಳಿಕೊಡುವುದಾಗಿ ಹೇಳ್ತಾರೆ. ಏನಂದ್ರೆ ಅವನಿಗೆ ಬರದಿಟ್ಟು ಮತ್ತೆ ಅದನ್ನು ಅವನು ಓದನ್ನ ನೋಡುವುದಕ್ಕೆ ಅವನಿಗೆ ಅವಕಾಶ ಇಲ್ಲ. ಹೇಳ್ಕೊಡು, ಕೇಳ್ಕೊಂಡ್ಲಿ, ಮೈಲ ಇರುತ್ತೆ ನೋಡು. ಮೋಶೆ ಬಳಿ ಬರ್ಕೊಡ್ತಾರೆ, ಈ ಜನಗಳು ಬರೆಯುತ್ತಾರೆ, ಬರೆದಿಟ್ಟು ಓದಿದ್ರು ಎಲ್ಲ. ಆದರೆ ಇವತ್ತು ನಮಗೆ ಬರೆಯುವುದನ್ನು ನೋಡುವಂಥದ್ದು, ಅದನ್ನ ನೋಡಿದಂತೆ ಒಂದು ವಿಷಯ ನಮ್ಮ ಕಣ್ಮುಂದೆ ನಡೀತಾ ಇದೆ. ಅವತ್ತು ಕ್ರಿಯೆ ಮಾಡೋದಕ್ಕಿಂತ ಇವತ್ತು ಕ್ರಿಯೆ ಮಾಡುವಂಥದ್ದು ಇದು ನೋಡ್ತಾ ಇದೀವಲ್ವಾ. ಗಿದ್ಯೋನನ ಬಳಿ 300 ಮಂದಿ ಸಾಕು, ನೀನು ಹೋಗು, ಶತ್ರುಗಳು ದೊಡ್ಡವರಾಗಿದ್ದಾರೆ, ಅವರನ್ನ ನಾನ್ ಜಯಿಸುತ್ತೇನೆ ಎಂಬುದಾಗಿ ಹೇಳ್ತಾರಲ್ವಾ. ಅದನ್ನ ನಾವಿವತ್ತು ನೋಡ್ತಾ ಇದೀವಲ್ವಾ, ಕಣ್ಮುಂದೆ ನೋಡ್ತಾ ಇದೀವಿ ತಾನೆ. ಅದನ್ನ ಹೇಳಕ್ ಬರ್ತಾ ಇದ್ದೀನಿ. ಯೋಚನೆ ಮಾಡಿ ನೋಡಿ, ಒಂದು ಚಿಕ್ಕ ದೇಶ ಹೊಡಿತಾ ಇದೆ, ಸುತ್ತಲಿರುವಂತಹ ದೇಶಗಳು ಹತ್ರ ಬರೋಣ ಯೋಚನೆ ಮಾಡ್ತಾವ್ರೆ. ಯಾಕೆ ಆ ರೀತಿ ಯೋಚನೆ ಮಾಡ್ತಾರೆ ಇಲ್ವಾ? ಈಗ ನಮ್ಮ ಊರಲ್ಲಿ ಏನಾದ್ರು ತಪ್ಪು ಮಾಡೋ ಬಸ್ ಹಾಕೊಂಡ್ರೆ ಹೋಗೋರು ಬರೋಲ್ಲ, ಒಂದ್ ಏಟ್ ಹಾಕ್ತಾರೆ ನೋಡಿ ಇಲ್ವಾ? ಸುಮ್ನೆ ಆದ್ರೂ ಒಂದು ಬಾರಿಸ್ ಹೋಗ್ತಾನೆ, ಯಾಕಂದ್ರೆ ಅವ್ನಿಗೆ ಹಂಗಾಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಇವನ ಸುತ್ತಲೂ ಯಾರು ಬರ್ತಾನೆ ನೋಡಿ. ಇಲ್ಲಿ ನಾನು ನಂಬುತ್ತೇನೆ, ಅವತ್ತು ಇವನನ್ನ ರೆಕ್ಕೆಗಳ ಮರೆಯಲ್ಲಿ ಕಾಪಾಡಿದಂತಹ ದೇವರು ಇವತ್ತು ಅವರನ್ನ ಕಾಪಾಡ್ತಾ ಇದ್ದಾರೆ. ಈಗ ಸ್ವಲ್ಪ ನಮ್ಮ ಜನಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಇಸ್ರೇಲರಂತ ಅವರು ಮಾಡುವುದೆಲ್ಲ ಸರಿನಾ ತಪ್ಪಲ್ವಾ? ನಾನು ಸರಿನಾ ತಪ್ಪ ಎನ್ನುವಂತಹ ಸ್ಥಳಕ್ಕೆ ಬರ್ತಾರೆ. ನಾನು ದೇವರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಇಸ್ರೇಲ್ನಲ್ಲಿ ಕೆಟ್ಟವನು ಇದ್ದಾನೆ, ಒಳ್ಳೆಯವನು ಇದ್ದಾನೆ. ಎಲ್ಲಾ ದೇಶದಲ್ಲಿ ಕೆಟ್ಟವನು ಒಳ್ಳೆಯವನು ಇದ್ದಾನೆ ಇಲ್ವಾ? ಕೆಟ್ಟವರು ಇದ್ದಾರೆ ಅನ್ನೋದಕ್ಕೆ ದೇವರು ಆ ಜನಗಳನ್ನು ಕೈ ಬಿಟ್ಬಿಡ್ತಾರಾ? ಇಲ್ಲ ಅಲ್ವಾ? ಅದೇ ರೀತಿ ಇವನು ಕೈ ಬಿಡಲ್ಲ. ಇಲ್ಲೂ ಒಳ್ಳೆಯವರಿದ್ದಾರೆ, ಇವರು ಇದ್ದಾರೆ. ನನಗೆ ಗೊತ್ತಿಳಿದಿರುವ ಮಟ್ಟಿಗೆ ಒಳ್ಳೆಯವರು ಎಷ್ಟೋ ಮಂದಿ ಇದ್ದಾರೆ ಇಲ್ವಾ? ಪೌಲ್ ಹೇಳ್ತೀನಿ ನಾನು, ಪೌಲ್ ಎಷ್ಟು ಶ್ರೇಷ್ಠವಾಗಿರುವ ಕಷ್ಟವನ್ನು ಅನುಭವಿಸಿದ್ದಾರೆ ಅವರು. ಅವರ ಸ್ಯಾಕ್ರಿಫೈಸ್ ಇವತ್ತು ವರ್ಲ್ಡ್ ಎಷ್ಟೊಂದಿದೆ. ಇವತ್ತು ಇಸ್ರೇಲಿಯರಿಗೆ ಒಂದು ಬಹು ದೊಡ್ಡದಾಗಿರುವಂತಹ ಸಂರಕ್ಷಣೆ ಅವರ ದೇವರೇ. ಬೇರೆ ಯಾವ ಸಂರಕ್ಷಣೆ ಇಲ್ಲ. ಒಮ್ಮೆ ನನಗೆ ನೆನಪಿರುವ ಪ್ರಕಾರ ಒಂದು 20-25 ವರ್ಷಕ್ಕಿಂತ ಹಿಂದೆ ಇಸ್ರೇಲ್ ಏರ್ಪೋರ್ಟ್ನಲ್ಲಿ, ಬೆನ್ಗುರಿಯನ್ ಏರ್ಪೋರ್ಟ್ನಲ್ಲಿ ಒಂದು ಬೋರ್ಡ್ ಇಟ್ಟಿದ್ರು. ಎಲ್ಲರೂ ಇವತ್ತು ಹೇಳ್ತಾರೆ ಅಮೆರಿಕ ಸಪೋರ್ಟ್ ಎಂಬುದಾಗಿ ಹೇಳಿ, ಅದು ಇವತ್ತು ನಿಜವಾಗಿದೆ. ಆದರೆ ಅವತ್ತೊಂದು ಬೋರ್ಡ್ ಇಟ್ಟಿದ್ರು, ಡೋಂಟ್ ವರಿ ಅಮೆರಿಕ, ವಿ ಆರ್ ವಿತ್ ಯು ಅಂತ ಇಟ್ಟಿದ್ರು. ಚಿಂತೆ ಮಾಡಬೇಡ ಅಮೆರಿಕ, ನಾನು ನಿನ್ನ ಜೊತೆ ಇದ್ದೇನೆ ಎಂಬುದಾಗಿ. ಯೋಚನೆ ಮಾಡಿ ನೋಡಿ, ಇಂಥ ಒಂದು ಧೈರ್ಯವಾಗಿ ಸ್ಟೇಟ್ಮೆಂಟ್ ಕೊಡಕ್ಕೆ ಹೆಂಗೆ ಸಾಧ್ಯ ಒಂದು ದೇಶದಿಂದ? ಸೊ ಆ ದೇವರು ಅಷ್ಟು ಅವರನ್ನು ಕಾಪಾಡಿದ್ದಾರೆ. ಸೊ ಈ ರೀತಿಯಾಗಿ ದೇವರು 1948ರಿಂದ ಸ್ವಲ್ಪ ಸ್ವಲ್ಪವಾಗಿ ತಮ್ಮ ಎಲ್ಲಿಗಳನ್ನು ವಿಸ್ತಾರ ಮಾಡ್ಕೊಂಡೇ ಬಂದರು. ಹಾಗೆ ಬೆಳೆಯೋದಕ್ಕೆ ಮುಂದಾದ್ರು ಸ್ವಲ್ಪ ಸ್ವಲ್ಪವಾಗಿ. ಹಳೆಯ ಅವರ ದೇಶ ಇತ್ತಲ್ಲ, ದಾವೀದನ ಕಾಲದಲ್ಲಿ ಇತ್ತಲ್ಲ, ಆ ಒಂದು ಸ್ಥಳಕ್ಕೆ ಅವರು ಎಕ್ಸ್ಪೆಂಡ್ ಮಾಡುವುದಕ್ಕೆ ಮುಂದೆ ಆದ್ರು. ಸ್ವಲ್ಪ ಸ್ವಲ್ಪವಾಗಿ ಎಕ್ಸ್ಪೆಂಡ್ ಮಾಡುವುದಕ್ಕೆ ಅವರು ಮುಂದೆ ಮಾಡಿದ್ರು. ಈ ಸಂಭವಗಳು ನಡೆಯೋದ್ರೊಳಗೆ ಹೆಚ್ಚು ಕಡಿಮೆ 19 ವರ್ಷ ಆಗೋಯ್ತು. ಈ 19 ವರ್ಷದಲ್ಲಿಯೇ ಅವರ ಬಹಳ ಮುಖ್ಯವಾಗಿರುವ ಕಾರ್ಯ ನೆರವೇರುತ್ತದೆ. 19ನೇ ವರ್ಷದಲ್ಲಿ ಬಹು ಮುಖ್ಯವಾಗಿರುವ ವಿಷಯ ನಡೆಯುತ್ತೆ. ಏನ್ ನಡೆಯುತ್ತೆ ಅಂದ್ರೆ, ಇಸ್ರಾಯೇಲಿಯರಿಗೆ ಒಂದು 3000 ವರ್ಷ ದೇಶ ಇಲ್ಲ ಅಂತ ನೋಡಿದ್ವಿ ಅಲ್ವಾ? ಅದೇ 3000 ವರ್ಷದಿಂದ ಅವರಿಗೆ ರಾಜಧಾನಿ ಇಲ್ಲದೇ ಇದೆ. ಇಸ್ರಾಯೇಲ್ಯರಿಗೆ ಆ ಒಂದು ರಾಜಧಾನಿಯ ಮೇಲೆ ಈಗ ನೋಡಿ, ಎಲ್ಲ ನಮಗೆ ಬಂದು ಒಂದು ರಾಜಧಾನಿ ಇದೆ, ನಮ್ಮ ತಿಳಿದಿರೋ ಮಟ್ಟಿಗೆ ಅದು ರಾಜಧಾನಿ. ಈಗ ಉದಾಹರಣೆಗೆ ಹೇಳ್ತೀನಿ ನೋಡಿ, ಈಗ ನಿಮಗೊಂದು ರಾಜಧಾನಿ ಅಂತ ಇದೆ ಅಲ್ವಾ? ಈಗ ನಿಮಗೆ ಬ್ಯಾಂಗ್ಳೂರ್ ಇದೆ, ಚೆನ್ನೈ ಇದೆ. ಇದೇ ರಾಜಧಾನಿಯನ್ನ ಬೇರೆ ಸಿಟಿಗೆ ತಮಿಳುನಾಡಲ್ಲಿ ಮಾರ್ಪಡಿಸೋಣ ಅಂತ ಹೇಳಿದ್ರೆ ಅದಕ್ಕೆ ಅಂತ ಒಂದು ಮತ ಚಲಾವಣೆ, ಜನಗಳ ಬಳಿ ಕೇಳ್ತಾರೆ, ಅದಕ್ಕೆ ವಿರೋಧ ಇರುತ್ತೆ, ಒಪ್ಪವರು ಇರ್ತಾರೆ, ಬಹಳ ಇರುತ್ತೆ ಅಲ್ವಾ? ಆದರೆ ಎಲ್ಲ ಇಸ್ರೇಲ್ಯರ ರಥದಲ್ಲಿ ಒಂದು ವಿಷಯ ಇರುತ್ತೆ, ಅವರ ರಾಜಧಾನಿ ಯೆರೂಸಲೇಮ್ ಎಂಬುದಾಗಿಯೇ. ಆದರೆ ಅವರ ದೇಶಕ್ಕೆ ಬರಬೇಕಾದ್ರೆ ಯೆರೂಸಲೇಮ್ ಇಲ್ಲ, ಟೆಲ್ ಅವೀವ್ ಇತ್ತು ಅವರಿಗೆ, ಯೆರೂಸಲೇಮ್ ಇಲ್ಲ. ಯೆರೂಸಲೇಮ್ ರಾಜಧಾನಿಯವರು ಕೊಡಲ್ಪಡಲಿಲ್ಲ, ಆ ಸಿಟಿ ಅವರ ಕೈ ಕೊಡಲ್ಪಡಲಿಲ್ಲ. ಯಾಕೆ ಅಂತ ಕೇಳುವುದು ಬಹಳ ಮುಖ್ಯ. ಅದೇ ಬಹಳ ಮುಖ್ಯವಾಗಿರುವಂಥ ವಿಷಯ. ಯೆರೂಸಲೇಮ್ ಬಗ್ಗೆ ನೀವು ನೋಡಬೇಕು ಅಂದರೆ ಅದನ್ನ ಪ್ರತ್ಯೇಕ ಎಪಿಸೋಡ್ ಆಗಿ ನೋಡಬೇಕು. ಯಾಕೆ ಅಂದರೆ ಇಸ್ರೇಲ್ಗೆ ಒಂದು ಚರಿತ್ರೆ ಇದೆಯಲ್ಲ, ಅದೇ ರೀತಿ ಯೆರೂಸಲೇಮ್ಗೂ ಒಂದು ಪ್ರತ್ಯೇಕ ಚರಿತ್ರೆ ಇದೆ. ನಾನು ಇನ್ನೂ ಹೇಳ್ತೀನಿ, ಇಸ್ರೇಲ್ ರೂಪುಗೊಳ್ಳುವುದಕ್ಕಿಂತ ಮುಂಚಿತವಾಗಿ ಯೆರೂಸಲೇಮ್ ರೂಪುಗೊಂಡಿತ್ತು. ಸಾಮಾನ್ಯವಾಗಿ ಒಂದು ದೇಶ ಬಂದ ನಂತರ, ಈಗ ಅಮೆರಿಕದ ದೇಶ ಇದೆ, ಅಮೆರಿಕ ಇದೆ ಅಲ್ವಾ? ಅದರಲ್ಲಿ ವಾಷಿಂಗ್ಟನ್ DC ಅವರಿಗೆ ರಾಜಧಾನಿ. ಅದು ಅಮೆರಿಕಾಗೆ ರಾಜಧಾನಿಯಾಗಿ ಕಟ್ಟಿದ್ರು ಅದನ್ನ. ಅಮೆರಿಕ ಬಂದ ನಂತರ ತಂದ್ರು ಅದನ್ನ. ಈಗ ಅದೇ ತರ ಡೆಲ್ಲಿ ಇದೆ ಅಲ್ವಾ? ಅದಕ್ಕಿಂತ ಮುಂಚೆ ಕಲ್ಕಟ್ಟ ಇತ್ತು. ಇಂಡಿಯಾ ಸ್ವಾತಂತ್ರ್ಯ ಹೊಂದಿದ ಕೂಡಲೇ ಡೆಲ್ಲಿಯನ್ನು ರಾಜಧಾನಿಯಾಗಿ ಮಾರ್ಪಡಿಸಿದ್ರು. ಆದರೆ ಯೆರೂಸಲೇಮ್ ಆ ರೀತಿ ಅಲ್ಲ. ಯೆರೂಸಲೇಮ್ ಅನ್ನಿಟ್ಟೆ ಇಸ್ರೇಲೇ ಬಂದಿತ್ತು. ಅದುವೇ ಸೆಂಟರ್ ಪಾಯಿಂಟ್. ಅದನ್ನಿಟ್ಟೆ ಇಸ್ರೇಲ್ ಮತ್ತು ದೇಶವೇ ಬಂದಿತ್ತು. ವಾಕ್ಯದಲ್ಲಿ ದೇವರು ಅದನ್ನೇ ಹೇಳಿದ್ದಾರೆ. ದೇವರು ಈ ಭೂಮಿಯನ್ನು ಉಂಟು ಮಾಡಬೇಕಾದ್ರೆ
ಇಸ್ರಾಯೇಲ್ಯರ ಜನಸಂಖ್ಯೆಗೆ ತಕ್ಕ ಹಾಗೆ ಭೂಮಿ ಎಲೆಗಳನ್ನ ವಿಸ್ತಾರ ಮಾಡಿದ್ರು. ಸೆಂಟರ್ ಪಾಯಿಂಟ್ ಬಂದು ಜೆರುಸಲೇಮ್ ಆಗಿತ್ತು. ಜೆರುಸಲೇಮ್ ಬಗ್ಗೆ, ಅದರ ಸುತ್ತಲಿರುವಂತಹ ಹಿಸ್ಟ್ರಿ ಬಗ್ಗೆ ಓದಬೇಕು ಅಂತ ಹೇಳಿದ್ರೆ ನಾವು ಮುಂದಿನ ಎಪಿಸೋಡ್ ನೋಡೋಣ. ಇಲ್ಲವೇ ಈ ಒಂದು ಎಪಿಸೋಡ್ ಯಾವ ತರ ಇದೆ ಅಂದ್ರೆ, ನೆಕ್ಸ್ಟ್ ಎಪಿಸೋಡ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿ ಇರುತ್ತೆ ಬಹಳ ಕ್ಯೂರಿಯಸ್ ಆಗಿದೆ. ನಾವು ಇದುವರೆಗೂ ಸುಮ್ಮನೆ ಜಸ್ಟ್ ಇಸ್ರೇಲ್ ಎಂಬುದಾಗಿ ನಾವು ಮೇಲ್ನೋಟವಾಗಿ ನೋಡ್ತೀವಿ. ಆದರೆ ಕಳೆದ 2 ಸಂಚಿಕೆಯಿಂದ ನಾವು ಇಸ್ರೇಲ್ ಕುರಿತಾಗಿ ಡೀಪ್ ಆಗಿ ನಾವು ಹೋಗ್ತಾ ಇರೋದ್ರಿಂದ ಒಂದೊಂದು ವಿಷಯ ಕೂಡ ದೇವರು ಎಷ್ಟು ಅದ್ಭುತವಾಗಿ ಇಸ್ರೇಲ್ ಕುರಿತಾಗಿ ದೇವರು ಪ್ಲಾನ್ ಇಟ್ಟಿದ್ದಾರೆ ಎಂಬುದಾಗಿ ಈ ಒಂದು ಸಂಚಿಕೆಯಲ್ಲಿ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಮುಂದಿನ ಸಂಚಿಕೆಯನ್ನು ನೀವು ಹೇಳಿದಾಗೆ ಯೆರೂಸಲೇಮ್ ಕುರಿತಾಗಿ, ಯೆರೂಸಲೇಮ್ ಯಾವ ರೀತಿಯಾಗಿ ಕ್ಯಾಪಿಟಲ್ ಆಯಿತು ಎಂಬುದಾಗಿ ಅದರ ಕುರಿತಾಗಿ ನಾವು ಚರ್ಚೆ ಮಾಡೋಣ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಳಸೋದು. ಪ್ರೈಸ್ ಲಾರ್ಡ್.